ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರು. ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳದ್ದು ಒಂದಲ್ಲ ಒಂದು ಗೊಂದಲ ಹೇಳಿಕೆಗಳು ಬರ್ತಾನೆ ಇದೆ. ಸೊ ನಾನು ಮೊದಲು ಕೂಡ ಹೇಳಿದ್ದೆ, ಮಾತಾಡಬೇಕಾದ್ರೂ ಕೂಡ ಹೇಳಿದೆ, ಇನ್ನೂ ಅಷ್ಟು ಕ್ಷೇತ್ರಗಳಿದ್ದಾವೆ ಅಂತ. ಈಗ ಶಿವಮೊಗ್ಗದ KS ಈಶ್ವರಪ್ಪನವರು ಮಾತಾಡಿದ್ದಾರೆ. ಇವತ್ತು ಅವರು ಏನು ಹೇಳ್ತಿದ್ದಾರೆ, ಹಾವೇರಿ ಗದಗ ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಟಿಕೆಟ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾವೇರಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ರಾಜ್ಯದಿಂದ ಹಲವಾರು ಕಡೆ ನನಗೆ ಕರೆಗಳು ಬರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೂ ಮೊದಲು ಅವ್ರು ಮಾತಾಡ್ತಾ ಹೇಳ್ತಾರೆ, CAA ಬಗ್ಗೆನೂ ಮಾತಾಡ್ತಾರೆ. CAA ಆಗಿದೆ, ಸೊ ಕಾಂಗ್ರೆಸ್ನವ್ರಿಗೆ ಅದು ಒಂಚೂರು ಎಲ್ಲೋ ಬೇಜಾರಾಗಿದೆ, ಅದು ಇದು ಅಂತ ಹೇಳ್ತಾರೆ. ಸೊ ಸಮರ್ಥನೆ ಮಾಡ್ಕೊಳ್ಳೇಬೇಕು. ಈಗ ಒಂದೆರಡು ಒಳ್ಳೆ ಮಾತು ಕೂಡ ಆಡಲೇಬೇಕು ಪಕ್ಷದ ಪರವಾಗಿ. ಟಿಕೆಟ್ ಹಂಚಿಕೆ ವಿಚಾರ, ಟಿಕೆಟ್ ನನಗೆ ಸಿಗಲಿಲ್ಲ ಅಂದರೆ ನನ್ನ ನಿರ್ಧಾರ ನಾನು ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ. 2-3 ದಿವಸ ನಾನು ತಿಳಿಸ್ತೀನಿ, ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರ ಜೊತೆ ಮಾತಾಡಿ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ನನಗೆ ಹಾವೇರಿಯಿಂದ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಬಂಡಾಯ ಹೇಳೋದು ಖಚಿತ ಅಂತ ಎಲ್ಲೋ ಒಂದು ಕಡೆ ಸ್ಪಷ್ಟ ಮಾಡ್ತಿದ್ದಾರೆ, ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಜೊತೆಗೇನೆ ನಾನು ಇಷ್ಟು ವರ್ಷ ಪಕ್ಷದಲ್ಲಿ ಏನೇ ಕುಂದುಕೊರತೆಗಳಿದ್ರು, ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ನಾನು ಹೊಂದ್ಕೊಂಡು ಹೋಗಿದ್ದೀನಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ, ಆದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಲಿಲ್ಲ. ನಾನು ಅವ್ರಿಗೆ ಬಿಟ್ಟುಕೊಟ್ಟೆ, ಅವ್ರು ಹೇಳಿದ್ದು ಹೈಕಮಾಂಡ್ ಹೇಳಿದ್ರೆ ಕೇಳಿದೆ. ಆದರೆ ಈಗ ನನಗೆ MP ಟಿಕೆಟ್ ಬೇಕು, ನನಗಾಗಲಿ ಕೊಡಲಿ, ನನ್ನ ಮಗನಿಗಾಗಲಿ ಕೊಡಲಿ. ನಾನು ಹಂಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ, ನನಗೆ ರಾಜಕೀಯದ ಭವಿಷ್ಯ ಮುಖ್ಯ, ನಾನು ಇವು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವ್ರ ಕೆಲಸಗಳೆಲ್ಲ ಚೆನ್ನಾಗೇ ಇದೆ. ಹೈಕಮಾಂಡ್ ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ, ಇವ್ರು ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದ್ರೆ ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ? ಇವರು ಪಕ್ಷದ ಒಳಗಡೆನೆ ಇವರಿಗೆ ಯಾರಾದರೂ ಹಿತಶತ್ರುಗಳಿದ್ದಾರಾ? ಸೊ ಇದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು. ಆದರೆ ಟಿಕೆಟ್ ಅಂತ ಕೊಡಬೇಕಾದಂಥ ಸಂದರ್ಭದಲ್ಲಿ ನಾಯಕರು, ಮೇಲೆ ಇರೋಂಥ ನಾಯಕರು ಅದನ್ನು ಸರ್ವೆ ಮಾಡಿಸಿ ಅದರ ಪ್ರಕಾರನೇ ಟಿಕೆಟ್ ಕೊಡ್ತಾರೆ. ಜೊತೆಗೇನೆ ನಮ್ಮ ವ್ಯಕ್ತಿತ್ವ ಕೂಡ ನೋಡ್ತಾರೆ. ಅಂದರೆ ನಾವು ಏನು ಮಾತಾಡ್ತಿದ್ದೀವಿ, ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದೀವಿ, ಏನು ಮಾತಾಡ್ತಿದ್ದೀವಿ ಅದು ಕೂಡ ನೋಡ್ತಾರೆ. ಅದಕ್ಕೂ ಜನ ಏನು ಹೇಳ್ತಾರೆ ಅಂತ ಕೂಡ ನೋಡ್ತಾ ಇರ್ತಾರೆ. ಜನ ಸುಮ್ಮನೆ ಕೂತ್ಕೊಳ್ಳಿರಲ್ಲ. ಇವತ್ತು ಎಲ್ಲ ಕಡೆನೂ ನೀವೇನೇ ಮಾತಾಡೋ ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆನೂ ಹರಿದಾಡ್ತಾ ಇರ್ತದೆ ನಾವೇನು ಮಾತಾಡಿದ್ದೀವಿ ಅಂತ. ಸೊ ಇವೆಲ್ಲವೂ ಕೂಡ ಕ್ರೋಢೀಕರಿಸ್ತಾರೆ. ಗೆಲ್ತಾರ ಇಲ್ಲ, ಅವ್ರಿಗೆ ಗೆಲುವು ಮುಖ್ಯ ಆಗಿರ್ತದೆ, ವ್ಯಕ್ತಿ ಮುಖ್ಯ ಆಗಿರಲ್ಲ. ಹೈಕಮಾಂಡ್ಗೆ ಗೆದ್ರೇ ನಾವಲ್ಲಿ ಅಧಿಕಾರಕ್ಕೆ ಹೋಗೋದು ಒಂದು ಇದಿರುತ್ತೆ. ಇವತ್ತು ನೀವು ಬಂಡಾಯ ಹೇಳ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ನೀವು ಪಕ್ಷೇತರ ನಿಂತ್ಕೊಳ್ಳಿ ಅಂತಲೇ ಹೇಳ್ತಾರೆ. ಅದಕ್ಕೇನು ಅವರು ಡೋಂಟ್ ಕೇರ್ ಮಾಡಲ್ಲ. ಸೊ ಆದರೆ ನೀವು ಒಂದೇ ಪಕ್ಷದಲ್ಲಿ ಇದ್ಕೊಂಡು ಒಂದೇ ಪಕ್ಷ ಬಗ್ಗೆ ಮಾತಾಡ್ತಾ ಇದ್ದಾಗ ಅವ್ರೇನು ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗತ್ತೆ. ಅದಕ್ಕೆ ಮೊದಲೇ ನೀವು ನಮಗೆ ಟಿಕೆಟ್ ಸಿಕ್ಕಿಲ್ಲ, ಸಿಗೋತ್ತೋ ಇಲ್ವೋ ನಾವು ಭಯದಿಂದ ಏನೇನೋ ಹೇಳ್ಕೊಡಕ್ಕೆ ಹೋಗ್ಬೇಡಿ. ಬಂಡಾಯ ಹೇಳ್ತೀನಿ ಅಂದರೆ ಹೇಳಿ, ಅದಕ್ಕೇನು ದೊಡ್ಡ ವಿಚಾರವೇನಲ್ಲ. ಸೊ ಈಶ್ವರಪ್ಪನವ್ರಿಗೆ ರಾಜಕೀಯ ಭವಿಷ್ಯ ಉಳಿಸ್ಕೊಳ್ಳುವಂಥ ಅನಿವಾರ್ಯತೆ ಕೂಡ ಇದೆ. ಸೊ ಹಾಗಾಗಿ ಅವರು ಕೇಳ್ತಿದ್ದಾರೆ, ತಪ್ಪೇನಿಲ್ಲ. ಆದರೆ ಅದಕ್ಕೂ ಮೊದಲು ಮಾತಾಡಬೇಕಾದಾಗ ಸ್ವಲ್ಪ ಸಣ್ಣ ವ್ಯಕ್ತಿಗಳಲ್ಲ, ರಾಜ್ಯದ ಜನ ನಿಮ್ಮನ್ನು ನಾಯಕರಂತ ಒಪ್ಕೊಂಡಿದ್ದಾರೆ ಈ ಹಿಂದೆ. ಸೊ ಅದೇ ರೀತಿ ಮುಂದೆ ಒಪ್ಕೋಬೇಕಾದ್ರೆ ನಿಮ್ಮ ಹೇಳಿಕೆಗಳು ಕೂಡ ಅದೇ ರೀತಿ ಇರಬೇಕು. ಸೊ ನಿಮ್ಮ ಪಕ್ಷದಲ್ಲಿ ನೀವೇನು ಕೆಲಸಗಳು ಮಾಡಿದ್ದೇವೆ ಅದೇ ಇವತ್ತು ಎತ್ತಿ ತೋರಿಸುತ್ತೆ. ಮತ್ತು ಅದ್ರ ಜೊತೆಗೇನೆ ನಿಮ್ಮ ಮಾತು ಕೂಡ ನಡವಳಿಕೆ ಕಡೆ ಕೂಡ ತೋರಿಸ್ತಾ ಇರುತ್ತೆ. ಇವತ್ತು ನಿಮ್ಮ ಮಗನ ಭವಿಷ್ಯವನ್ನು ನೀವು ನಿರ್ಧಾರ ಮಾಡಬೇಕಾಗತ್ತೆ. ಇದೇ ಎಲೆಕ್ಷನಲ್ಲಿ ನಿಮಗೆ ನಿರ್ಧಾರ ಆಗುತ್ತೆ. ಅಂದರೆ ಟಿಕೆಟ್ ಕೊಟ್ಟರೆ ರಾಜಕೀಯ ಭವಿಷ್ಯ ಭದ್ರವಾಗಿದೆ ಅಂತ ಅರ್ಥ, ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಪಕ್ಷಾಂತರ ಹೋಗ್ಬೇಕಾಗತ್ತೆ, ಇಲ್ಲ ಬೇರೆ ಪಕ್ಷದ ಜೊತೆ ಸೇರ್ಕೋಬೇಕಾಗತ್ತೆ. ಸೊ ಹಲವಾರು ಇರ್ತವೆ, ನಿಮ್ಮ ಬೆಂಬಲಿಗರು, ನಿಮ್ಮ ನಿರ್ಧಾರಗಳು ಎಲ್ಲವೂ ಕೂಡ ಇರ್ತವೆ. ಸೊ ಇದು ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಂಗೆ ಅವ್ರಿಗೂ ಕೂಡ ಟಿಕೆಟು ಸಿಗಲ್ಲ ಅನ್ನೋ ಒಂದು ಮಾತಿದೆ. ಅದು ನೋಡ್ತಾ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ನಾನು ಕೇಳ್ತಿರೋದಲ್ಲ ಸರ್, ಅದೇ CMಗಳ ಮಕ್ಕಳಿಗೆ ಉದಾಹರಣೆ ಇದೆ, ಮಂತ್ರಿಗಳ ಮಕ್ಕಳಿಗೆ ಉದಾಹರಣೆ ಇದೆ. MP ಸೀಟ್ಗಳನ್ನ ನಿಮ್ ವಿಚಾರದಲ್ಲಿ ಯಾಕಂದ್ರೆ ಆಗ್ತಾ ಇದೆ ನಾನು ಕೇಳ್ತಿರೋದು. ಸರ್ ನಾನು ಕೇಳ್ತಿರೋ ಪ್ರಶ್ನೆ ಅದು ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲಿಗರು ಒಂದಿಷ್ಟು ಪೋಸ್ಟ್ಗಳನ್ನ ಈಗ ಆಲ್ರೆಡಿ ಹಾಕಿದ್ದಾರೆ. ಅದು ಕೂಡ ವೈರಲ್ ಏನು ತೀರ್ಮಾನನೇ ಮಾಡಿಲ್ಲ, ಇಲ್ಲ ಅಭಿಪ್ರಾಯ ಈಗಲೇ ಹೇಳಿಲ್ಲ. ಒಂದು ವೇಳೆ ಪಕ್ಷ ನಿಮಗೆ ಉತ್ತರ ಬದಲಿಗೆ ನೀವೇ ಹಾವೇರಿಯಿಂದ ಸ್ಪರ್ಧೆ ಮಾಡಿ ಅಂತ ಅವಕಾಶ ಗಂಟವ್ರ ಜಾಗದಲ್ಲಿ ನೀವು ಕೂತಿದ್ದೀರಿ ನನಗೆ ಅನಿಸ್ತಾ ಇದೆ. ಅಲ್ಲ ಹಾಗೆ ಅನ್ಕೊಂಡೆ ಅಂತೇಳಿ ಹಾಗಾಗಿ ಏನು ನಿಮ್ಮ ಯಾವುದು ಒಂದಾಪುಗಳು ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳು
ಆಗಬೇಕು. ನಮ್ಮ ಪಕ್ಷದಲ್ಲಿ ಇರೋ ದೋಷಗಳು ಏನಿದೆ ಅದ್ರ ಬಗ್ಗೆ ಸರಿ ಆಗಬೇಕು. ಈ ಚಿಂತನೆಯಲ್ಲಿ ನನಗೂ ಇದೆ, ಇದನ್ನ ಹೇಗೆ ಸರಿ ಮಾಡಬೇಕು ಅಂತ. ಹಾಗಾಗಿ ಚಿಂತನೆ ಮಾಡಿ, ಚರ್ಚೆ ಮಾಡಿ, ನಾನೆಲ್ಲದರಿಂದ ಒಳ್ಳೇದು ಕೆಟ್ಟದೋ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ತೀರ್ಮಾನ ತಗೋದು. ಒಂದು ತಂಡೆ ಸುಣ್ಣ, ಒಂದು ತಂಡೆ ಬಣ್ಣ ನಿಮಗೇನು ಹೇಳಿರಲ್ಲ, ಇದು 100 ಗಂಟೆ. ನಾನು ಎಲ್ರು ಏನೇನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿ. ಇಷ್ಟು ವರ್ಷ ಪಾರ್ಟಿಗೆ ತಗೊಂಡ್ರಿ, ನಿಮಗೆ ಬೆಲೆ ಇಲ್ವಾ ಈ ಪ್ರಶ್ನೆನೂ ಕೇಳಿದೆ. ಅವ್ರು ಏನೇನು ಹೇಳ್ಬೇಕು ಹೇಳಿ. ಅದಕ್ಕೋಸ್ಕರ ಹೇಳ್ತೀರಲ್ಲ, ನಾಡಿದ್ದು ಬಂಜಾರ ಸಮುದಾಯ ಭವನದಲ್ಲಿ ಸಂಜೆ 5 ಗಂಟೆಗೆ ಎಲ್ಲ ಅಭಿಪ್ರಾಯಗಳು ಕೇಳಿಕೊಟ್ಟು, ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಹಿತೈಷಿಗಳ ಅಭಿಪ್ರಾಯ ಕೇಳಿಕೊಟ್ಟು, ರಾಜ್ಯದ ಕಾರ್ಯಕರ್ತರು ಹಿತೈಷಿಗಳ ಅಭಿಪ್ರಾಯ ಕೇಳಿಕೊಟ್ಟು ರಾಯಣ್ಣ ಬ್ರಿಗೇಡ್ ಕಾಲಕ್ಕಿತ್ತಲ್ಲ, ಅವರ ತುಂಬ ಲೈನ್ ವೇಟ್ ಅಲ್ಲಿ ಈಗ ರಾಯಣ್ಣ ಬ್ರಿಗೇಡ್ ಪಕ್ಷದ ವರಿಷ್ಠರ ಸೂಚನೆಗೆ ವಿತರಣೆ ಮಾಡಿ ಸಿಟಿಗೆ ಹೋಗಿ ತಿದ್ದುಪಡಿಯನ್ನ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬಂದ ನಂತರ ಕಾಂಗ್ರೆಸ್ನವರು ಬಹಳ ಟೀಕೆ ಮಾಡ್ತಾ ಇದ್ದಾರೆ. ಒಂದು ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. 1947 ಹಿಂದೂಸ್ತಾನ ಪಾಕಿಸ್ತಾನ ಸಂದರ್ಭದಲ್ಲಿ ದೇಶ ವಿಭಜನೆ ಆದಾಗ ಹಿಂದೂಗಳ ಸಂಖ್ಯೆ 20.5%. ನಾವು 1947ರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ 20.5%. ಈಗ 2024ಕ್ಕೆ 1.9%. 2%, 20% ಇದ್ರೆ 2% ಇರುತ್ತೆ. ಅಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು 18% ನಾಶ ಆಗಿರ್ಬೇಕಾದ್ರೆ ಇದಕ್ಕೆ ಯಾರು ಕಾರಣ? ಇಲ್ಲ ಮತಾಂತರಗಳು ಮಾಡಿದ್ದಾರೆ, ಇಲ್ಲ ಅತ್ಯಾಚಾರಗಳು ಮಾಡಿ ಕೊಲೆಗಳು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ನವರು ಉತ್ತರ ಕೊಡಬೇಕು. ತಕ್ಕಂತ ಕುತೂಹಲ ಹೋಗುತ್ತೆ. ಇವತ್ತು ಹೇಳ್ಬಿಡೋಣ, ಬರೀ ಕುತೂಹಲ ಅಲ್ಲ, ಇದು ನನ್ನ ರಾಜಕೀಯ ಭವಿಷ್ಯ, ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ. ಇಡೀ ರಾಜ್ಯದ ಹಿಂದುಳಿದ ವರ್ಗದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ನನ್ನ ಪಕ್ಷದ ಹಿತೈಷಿಗಳು, ಈ ಪಕ್ಷ ಸರಿಯಾಗಿ ಹೋಗ್ಬೇಕು ಅನ್ನೋಂಥ ಅಪೇಕ್ಷೆ ಪಟ್ಟವರು ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ. ನೀವೇನ್ ಮಾಡಬೇಕು, ಏನ್ ಕ್ರಮ ತಗೋತೀರಿ ಅನ್ನೋದು ಹೇಳ್ತಾ ಇದ್ದಾರೆ. ನಾನು ಕಾದು ನೋಡ್ತಾ ಇದ್ದೆ. ಎಲ್ಲ ಹಿರಿಯ ಕೂತ್ಕೊಂಡು ಚರ್ಚೆ ಮಾಡಿ ಈ ಪಕ್ಷ ಉಳಿಬೇಕು. ನಾನು ಬೆಂಪಿ ಆಗಬೇಕು ಅಷ್ಟೇ ಅಲ್ಲ, ನನ್ನ ಆಸೆ ಭವಿಷ್ಯದಲ್ಲಿ ಈ ಪಕ್ಷಕ್ಕೆ ಸರಿಯಾದ ಭವಿಷ್ಯ ಇರಬೇಕು. ಈ ದಿಕ್ಕಲ್ಲಿ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ನಾವಾಗಿ ಒಪ್ಪಿಕೊಂಡಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ನಮ್ಮ ಪಕ್ಷದ ತಪ್ಪುಗಳಾಗಿದ್ದಾವೆ. ಇನ್ನು ಅದಕ್ಕೆ 100 ಸೇರ್ಸಿ ಹೇಳ್ತೀನಿ. ನನ್ನ ಹತ್ರ ಚರ್ಚೆಗಾಗಿ ಹೆಂಗ್ ಕೊಡ್ತೀವಿ ನಾವು ಅಂತ. ನಮ್ಮ ಪಾರ್ಟಿನ ನಾವೇ ಮಾಡ್ಕೊಂಡ್ರೆ ತಪ್ಪು ಒಂದೆರಡಲ್ಲ, ಅವೆಲ್ಲವೂ ಕೂಡ ಸರಿ ಹೋಗ್ಬೇಕು ಅನ್ನೋದಾದಾಗ ಬರ್ಬೇಕಾಗುತ್ತೆ. ನೋಡೋಣ. ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ವಿರುದ್ಧ ಅವಿವಾಹಿತ ಸಿದ್ದರಾಮಯ್ಯ. ಯಾಕೆ? ಸ್ವತಂತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಇದ್ದಂತ ಸಂದರ್ಭದಲ್ಲಿ 25 ಸೀಟ್ ನಾವು ಗೆದ್ವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಈ ಚುನಾವಣೆಯಲ್ಲಿ 28 ಬಿಜೆಪಿ ಗೆಲ್ಲತ್ತೆ, ಬಿಜೆಪಿ ಜೆಡಿಎಸ್ ಗೆಲ್ಲತ್ತೆ ಅಂತ ಭಯ ಈಗಾಗಲೇ ನಿಮ್ಗೆ ಶುರುವಾಗಿದೆಯಾ? ನಾನು ಅದಕ್ಕೋಸ್ಕರ ಹೇಳ್ತೇನೆ, ನೀವು ಇಷ್ಟಪಟ್ಟಂತೆ ನಾವು ರಾಜಕಾರಣ ಮಾಡಲ್ಲ. ನಮಗೂ ಹೇಗೆ ರಾಜಕಾರಣ ಮಾಡಬೇಕು ಅಂತ ಗೊತ್ತು. ಇಡೀ ದೇಶದಲ್ಲಿ ಒಂದು ಕಾಂಗ್ರೆಸ್ ನಿರ್ಮಾಣ ಆಗ್ತಾ ಹೋಗಿದೆ. ದಿನೇ 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 ಅನೇಕ ರಾಜ್ಯಗಳಲ್ಲಿ 17 ರಾಜ್ಯಗಳಲ್ಲಿ NDA ಸರ್ಕಾರ ಇದೆ, ಕಾಂಗ್ರೆಸ್ ಇಲ್ಲೇ ಇಲ್ಲ. ಕೃಷ್ಣನ ತಂತ್ರಗಾರಿಕೆ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು. ಈ ದೇಶವನ್ನು ಹೇಗೆ ಉಳಿಸಬೇಕು, ಧರ್ಮವನ್ನು ಹೇಗೆ ಉಳಿಸಬೇಕು. ಅನೇಕ ರಾಜಕೀಯ ಪಕ್ಷಗಳು ಮೋದಿ ನೇತೃತ್ವದಲ್ಲಿ ಬಂದು ಸೇರ್ಕೊತಾ ಇದೆ. ನೀವು ಒಂದು ಮಾತು ಹೇಳಿದ್ರಿ, ನೆನಪಿದೆ ನನಗೆ, ಇನ್ನು ಬಂದಿದೆ ಪೇಪರ್. ದೇವೇಗೌಡರು ನರೇಂದ್ರ ಮೋದಿ ಅವರು ಈಗ
ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗುತ್ತೇನೆ ಎಂದಿದ್ದರು. ಈಗ ಹೊರಡುತ್ತಾರೆ. ಹೀಗೆ ದ್ವಂದ್ವ ನೀತಿ ಅನುಸರಿಸುತ್ತಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು ಹೀಗೆ ಹೇಳುತ್ತಾರೆ ಮಾತ್ರ ಹೇಳ್ತಾರೆ ದ್ವಂದ್ವ ನೀತಿ. ಸ್ವಧರ್ಮಕ್ಕೆ ಬಂದ ಶರಣಾರ್ಥಿಗಳಿಗೆ ಇದರಿಂದ ಆದ್ಯತೆ ಅನುಕೂಲ ಆಗ್ತಾ ಇದೆ. ಸಿಎಎ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಲ್ಲ. ಇದನ್ನ ಕಾನೂನು ತಜ್ಞರುಗಳು ಹೇಳ್ತಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಈ ಸಿಎಎನ ಎಲ್ಲ ರಾಷ್ಟ್ರಗಳು ಸ್ವಾಗತ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರ ದ್ರೋಹಿಗಳಿಗೆ ಬೆಂಬಲ ಕೊಡ್ತಾರಂತ ಕಾಂಗ್ರೆಸ್ ಪಕ್ಷ ಇದನ್ನು ವಿರೋಧ ಮಾಡ್ತಾ ಇದೆ. ಇನ್ನೊಂದು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಈ ಚುನಾವಣಾ ಸಂದರ್ಭದಲ್ಲಿ ಯಾಕೆ ತರಬೇಕಿತ್ತು? ಯಾಕೆ ನೀವು ಚುನಾವಣಾ ಸಂದರ್ಭದಲ್ಲಿ ಜಾತಿ ಜನಗಣತಿ ಆಗ್ತದ್ರಿ? ರಾಜಕಾರಣ ಮಾಡೋದಕ್ಕೆ ಬೇರೆ ಬೇರೆ ಜಾಗಗಳಿದೆ. ಆದರೆ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಯಾವ ಕಾರಣಕ್ಕೂ ಕೂಡ ರಾಜಕಾರಣ ಮಾಡಬೇಡಿ. ಅಪೇಕ್ಷೆ ಪಾರ್ಟಿ ಚರ್ಚೆ ಆಗಬೇಕು ಅನ್ನೋದಿದೆ. ಅದಕ್ಕೋಸ್ಕರ ನಾನು ಚುನಾವಣೆ ನಿಲ್ಬೇಕು ಬೇಡ ಅಂತ ಒತ್ತಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಅಭಿಪ್ರಾಯ ಕೇಳಿಕೊಂಡು ಮಾಡಿದ್ದು ಮುಂದೇನು ಮಾಡಬೇಕು ಅಂತ ಚರ್ಚೆ ಮಾಡ್ತೀನಿ. ನಿಮ್ಮ ಅಭಿಮಾನಿಗಳೇ ಸಿಂಗಲ್ಸಿದೆ ಅಂದ್ರೆ ನೋಡ, ಅದಕ್ಕೋಸ್ಕರನೇ ಏನು ಅನ್ಯಾಯ ಆಗಿದೆ ಅಂತ ಅವ್ರು ಸಭೆಯಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ನನಗೆ ಕೂತು ಖರ್ಚು ವರ್ಷದ ನನಗೆ ಸಂಸ್ಕಾರ ಕೊಟ್ಟಿರೋದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಆ ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನ ಬಾಂಗ್ಲಾದಲ್ಲಿ 28% ಇತ್ತು, ಈಗ 7.5%. ಅದಕ್ಕೋಸ್ಕರ ಈ ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ತಂದಿರುವಂತಹ ಸಂದರ್ಭದಲ್ಲಿ ಹಿಂದೂಗಳು, ಬೌದ್ಧರು, ಸಿಖ್ರು, ಜೈನರು, ಪಾರ್ಸಿಗಳು, ಕ್ರಿಶ್ಚಿಯನ್ರು ಇವರೆಲ್ಲರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಪೌರತ್ವ ಸಿಗ್ತಾ ಇರೋದಕ್ಕೋಸ್ಕರ ಆನಂದ ಪಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ, ಅಫ್ಘಾನಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಈ ದೇಶಕ್ಕೆ ನುಸುಳಿ ಬರುವಂತಹ ಬಂಡುಕೋರರನ್ನ ತಡಿಬೇಕು ಅನ್ನೋ ವ್ಯವಸ್ಥೆಯನ್ನು ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವ ಸಂದರ್ಭದಲ್ಲಿ ಎಲ್ಲ ದೇಶಭಕ್ತರು ಇದನ್ನು ಸ್ವಾಗತ ಮಾಡಬೇಕಾಗಿತ್ತು. ಗೆಲ್ಲುವ ಇತ್ತು ಅಂತ ನರೇಂದ್ರ ಮೋದಿ ಬೆಂತಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಗೆ ಗೆಲ್ಲುವ ಇತ್ತು ಅಂತ ಫುಲ್ ಆಗ್ತಾರೆ. ಅದಕ್ಕೆ ಯಾವ ಅನುಮಾನವೂ ಇಲ್ಲ. ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ನಾಯಕರು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ರಾಜಕಾರಣ ಮಾಡಬೇಡಿ ಅಂತ ಹೇಳಿದಾಗ ನಾನು ಒಪ್ಕೊಂಡಿದ್ದೀನಿ. ಒಬ್ಬ ಡಿಸಿಪ್ಲಿನ್ ಸೋಲ್ಜರ್ ಅಂತ ನರೇಂದ್ರ ಮೋದಿನೇ ನನ್ನ ಪ್ರಧಾನಮಂತ್ರಿಗಳು ನನ್ನ ಫೋನ್ ಮಾಡ್ತಾರೆ. ಇದು ನನ್ನ ಪಕ್ಷ ನನ್ಗೆ ಕಲ್ಸ್ಕೊಟ್ಟಿದೆ. ಹಾಗೆ ನನ್ನ ಮನೆ ಏನ್ ಫೋನ್ ಬಂತು ನನಗೆ? ಫೋನ್ ಬಂದಂತ ಸಂದರ್ಭದಲ್ಲಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ. ನೋಡೋಣ ಏನ್ ಫೋನ್ ಬರುತ್ತೋ ಬಿಡುತ್ತೆ. ನೀವೆಲ್ಲ ಊಹೆ ಮಾಡ್ಬಿಟ್ರೆ ಹೈಕಮಾಂಡ್ ವೀಕ್ನೆಸ್ ಅಂತ ಅನ್ಸಿದ್ಯೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೀನಲ್ಲ, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ, ದೇಶದಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಆಗ್ತದ ಬಗ್ಗೆ ನಾನು ಇಲ್ಲ ಅಂತಿಲ್ಲ. ಎಲ್ಲ ಹಿಂದೇಶಿಗಳು ಕೂಡ ನೋವಿಂದ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಅನ್ಯಾಯ ಆಗಿದೆ. ನಾನು ಇಲ್ಲ ಅಂತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದ ಏನು ಅಂಕುಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ.
ಆ ಚರ್ಚೆ ಮುಖಾಂತರ ಬರುವಂತ ದಿನಗಳಲ್ಲಿ ಒಳ್ಳೆ ಫಲಿತಾಂಶ. ಮೊನ್ನೆ ಚುನಾವಣೆ ಸೋತ್ವಿ, ಮೊನ್ನೆ ಚುನಾವಣೆಯಲ್ಲಿ ಸೋತ್ವಿ ನಾವು, 66 ಸೀಟ್ ಬಂದ್ವಿ ನಾವು. ಏನೇನು ಸಮಸ್ಯೆಗಳಿದೆ, ಪಕ್ಷದಲ್ಲಾಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ, ನಮ್ದು ತಪ್ಪುಗಳಿದಾವೆ. ಹಾಗಾಗಿ ಈ ತಪ್ಪುಗಳನ್ನ ಸರಿಯಾಗಬೇಕು ಅನ್ನೋ ಉದ್ದೇಶ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ಉದ್ದೇಶದ ಅಭಿಪ್ರಾಯಗಳು ಏನೇನಿದೆ ಹೇಳಿ ತೀರ್ಮಾನ ತಗೊಳ್ಳಿ. ಅಲ್ಲ, ಮಗನಿಗೆ ನೀವು ಟಿಕೆಟ್ ಕೇಳ್ತಿರೋದು ಹೌದು. ಇಷ್ಟೊಂದು ಪರಿಸ್ಥಿತಿ ಇದೆಯಾ ಅಂತ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಟಿಕೆಟ್ ಆಡಳಿತ ಕೊಡಲಿಲ್ಲ. ಸರ್, ಈಗ ವ್ಯವಸ್ಥೆ ಇದೆ, ಚುನಾವಣಾ ಸಮಿತಿ ಇದೆ. ಆ ಚುನಾವಣಾ ಸಮಿತಿ, ರಾಜ್ಯದ ಚುನಾವಣಾ ಸಮಿತಿಗಳು ಕೂಡ 3 ಹೆಸರುಗಳಲ್ಲಿ ಕಾರ್ಯದರ್ಶಿ ಹೆಸರು ಹೋಗಿದೆ, ಅಲ್ಲಿಂದ ಕೇಂದ್ರಕ್ಕೂ ಹೋಗಿದೆ. ನಾನು ರಾಷ್ಟ್ರೀಯ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನೂ ಹಾವೇರಿ ಯಾವುದು ಫೈನಲ್ ಆಗಿಲ್ಲ. ಈ ಪತ್ರಿಕಾಗೋಷ್ಠಿ ನಾನು ಕರಿತೀನಿ ಅಂತಿದ್ದಂಗೆ ಹೆಂಗೆ ನಿಮಗೂ ಕುತೂಹಲ, ಕೇಂದ್ರ ನಾಯಕರು ಅಷ್ಟೇ ಕುತೂಹಲ. ಇನ್ನೇನು ಹೇಳ್ಬಿಡ್ತಾರ ಈಶ್ವರಪ್ಪ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವ ಕಾರಣಕ್ಕೂ ಕೂಡ ನನ್ನ ಹಾವೇರಿ ನೀರಂತ ಪ್ರಶ್ನೆ ಇಲ್ಲ. ನನ್ನ ಮಗನಿಗೆ ಹಾವೇರಿ ಸಿಗುತ್ತೆ ಅಂತ ನನಗೆ ಇನ್ನೂ ಇದೆ. ಯಾಕೆಂದ್ರೆ ಹಾಗಾಗಿ ಬರುವಂತ ಲೋಕಸಭೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ತಪ್ಪಿಸಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅವರು ತಂದಂತ ಈ ಒಂದು CAA ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಇರ್ಬೋದು, ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಪುನಃ ಪ್ರಸ್ತಾಪನೆ ಆಗಿದ್ದ ಬಗ್ಗೆ ಇರ್ಬೋದು, ಆರ್ಟಿಕಲ್ 370 ಬಗ್ಗೆ ಇರ್ಬೋದು, ದೇಶಕ್ಕೆ ಅನುಕೂಲ ಆಗಂತ ಏನೇನು ಬೇಕೋ ಎಲ್ಲವೂ ನರೇಂದ್ರ ಮೋದಿ ಮಾಡ್ತಿದ್ದಾರೆ. ಹಾಗಾಗಿ ಲೋಕಸಭೆಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಲಿ ಯಾವ ಇಲ್ಲ. ಇನ್ನೊಂದು ಮಾತು ಹೇಳಿದ್ರು, ಕೇಳುವ ಎತ್ತಿಗೆ ಹುಲ್ಲ ಹಾಕಬೇಕು. ಬಹಳ ಕರೆಕ್ಟ್ ಆಗಿ ಹೇಳಿದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವರು, ಕೆಲಸ ಮಾಡುವವರಿಗೆ ನಾನೇ ಕೂಲಿ ಕೊಡುವುದು. ಕೇಳುವ ಎತ್ತಿಗೆ ಹುಲ್ಲು ಹಾಕಬೇಕು, ಕಳ್ಳ ಎತ್ತಿಗೆ ಹುಲ್ಲು ಹಾಕಬಾರದು. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರು ಹೇಳಿದರು. ಇದನ್ನೇ ಈ ದೇಶ ಜನ ಮಾಡ್ತಿರೋದು. ಮುಸ್ಲಿಂ ಓಟಿನ ಬಗ್ಗೆ ನಿಮಗೆ ಬಹಳ ಆಸಕ್ತಿ. ಅದಕ್ಕೋಸ್ಕರ ಈ ದೇಶದಲ್ಲಿ ಆಗ್ತಾ ಇರೋಂಥ ಅನಾಹುತಗಳು ಏನೇ ಬೇಕಾದ್ರೂ ಹಿಂದೂಗಳಾದ್ರೂ ಕೂಡ ನಿಮಗೆ ಸಮಾಧಾನ ಇಲ್ಲ. ಆದರೂ ಕೂಡ ಮುಸ್ಲಿಮರಿಗೆ ಅನ್ಯಾಯ ಇಲ್ಲ, ಆಗಿಲ್ಲ ಅಂತೇಳಿ ಈ ಕಾನೂನನ್ನ ಸ್ವಾಗತ ಮಾಡಿದ್ದಾರೆ ಮೌಲಾನಾ ಶಹಬುದ್ದೀನ್ ರಜ್ವೇಲಿ, ಮುಸ್ಲಿಂ ಜಮಾತೆಯ ಅಧ್ಯಕ್ಷರು. ಇನ್ನೊಬ್ಬರು ಮುಸ್ಲಿಂ ಲೀಗ್ನವರು ಹೇಳಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾದ ಅಲ್ಪಸಂಖ್ಯಾತರಿಗೆ ಭಾರತದ ಮುಸಲ್ಮಾನರಿಗೆ ತೊಂದರೆ ಇಲ್ಲ. ಇದನ್ನು ತುಂಬಾ ಸ್ಪಷ್ಟವಾಗಿ ರಾಷ್ಟ್ರಭಕ್ತ ಮುಸಲ್ಮಾನರು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಕಾಯ್ದೆ ಬಗ್ಗೆ ಮತ್ತೆ ಕಾಂಗ್ರೆಸ್ನವರು ಈ ದೇಶದಲ್ಲಿ ಆಗ್ತಾ ಇರುವಂತಹ ಆಟದ ಬಗ್ಗೆ ಈ ದೇಶದ ರಾಷ್ಟ್ರಭಕ್ತರೆಲ್ಲರೂ ಗಮನಿಸ್ತಾ ಇದ್ದಾರೆ. ಅಂತ ಕಾಂಗ್ರೆಸ್ನಲ್ಲಿರುವಂತಹ ಈಗಿನ ರಾಷ್ಟ್ರದ್ರೋಹಿ ಕಾಂಗ್ರೆಸ್ಸಿಗರು CAA ನೇರವಾಗಿ ವಿರೋಧ ಮಾಡ್ತಾ ಇರೋದು ರಾಷ್ಟ್ರಭಕ್ತ ಕಾಂಗ್ರೆಸ್ಸಿಗರು ಕೂಡ ಯೋಚನೆ ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬರುತ್ತಾ ಲೋಕಸಭೆ ಚುನಾವಣೆಯಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ತಂದಿರೋದು ಸರಿ ಇದೆ ಅನ್ನೋದನ್ನ ಈ ದೇಶದ ಜನ ಒಪ್ತಾರೆ ಅಂತ ನಂದು ಒಂದು ಭಾವನೆ. ಮನೆಯಲ್ಲ ಬೆಂಬಲಿಗರು, ನಮ್ಮ ಬೆಂಬಲಿಗರು ನಿಜಕ್ಕೂ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಬಹಳ ಒತ್ತಾಯ ಮಾಡಿ ನಾಳೆ ಅಥವಾ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರ್ತಾ ಇದ್ದಾರೆ. ಬಜಾರ್ ಕಲ್ಯಾಣ ಮಂದಿರದಲ್ಲಿ ಸಂಜೆ 5 ನಾನು ಹೋಗ್ತಾ ಇದ್ದೀನಿ. ಎಲ್ಲರ ಅಭಿಪ್ರಾಯಗಳು ಕೇಳ್ತೀನಿ. ಏನು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ತಗೋದು. ನಾನಂತೂ ಈ ನಿಮಿಷದಲ್ಲಿ ಯಾವ ತೀರ್ಮಾನ ತಗೊಂಡಿಲ್ಲ. ಬಂದಾಗ ಯಾವಾಗಲೂ ನಮ್ಮ ಮನೆ ಬಂದಿರ್ತಾರೆ. ಈ ವಿಷಯನೂ ಚರ್ಚೆನೂ ಆಗಿದೆ.
ಆತ್ಮೀಯ ಸ್ನೇಹಿತ. ನಾನು ರಾಜ್ಯದ ಬಿಜೆಪಿ ಅಧ್ಯಕ್ಷ ಆಗಿದ್ದಾಗ ಅವರು ಬಿಜೆಪಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ನನಗೂ ಅವರ ಆತ್ಮೀಯ ಸ್ನೇಹಿತ ಇತ್ತು. ಅವರು ಭಗವಧ್ವಜದ ಒಂದು ಹೋರಾಟ, ತ್ರಿವರ್ಣಧ್ವಜ ಹೋರಾಟ ಹುಬ್ಬಳ್ಳಿನಲ್ಲಾದಂಥ ಸಂದರ್ಭದಲ್ಲಿ ಅವೆಲ್ಲರೂ ಜೊತೆಗೆ ಸಹಕಾರ ಕೊಟ್ಟಿದ್ದೆ. ತ್ರಿವರ್ಣಧ್ವಜ ಹಾಸ್ಯಕ್ಕೆ ಒಟ್ಟಿಗೆ ಕೆಲಸ ಮಾಡಿದ್ವಿ, ಯಶಸ್ವಿನೂ ಆಗಿದೆ. ಆದರೆ ಸ್ನೇಹ ಏನೇನಾಗಿದೆ ಅನ್ನೋದು ನಿಜಕ್ಕೂ ಚರ್ಚೆಗಳು ಆಗ್ಬೇಕಾನೆ, ಯಾವುದೇ ಒಂದು ಆಗ್ಬೇಕಾನೆ ಚರ್ಚೆ ಆಗಿರೋದು ಹೌದು. ಜೋಶಿ ಜೊತೆಗೂ ಚರ್ಚೆ ಆಗಿದೆ. ಬಿಜೆಪಿಯಲ್ಲಿ ಸೀನಿಯರ್ ಮೋಸ್ಟ್ ಅಲ್ಲ ಅಂತ ನಾನು ಹೇಳ್ಬಿಟ್ರೆ ನನ್ನ ತಪ್ಪಾಗಿದೆ. ನಾನು ಹೌದು, ನಾನು ಇಲ್ಲ ಅಂದಿಲ್ಲ. ನಾನೇನು ತಗೋಬೇಕು, ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನನ್ನೆಲ್ಲ ಹಿತೈಷಿಗಳು ಮಾತಾಡ್ತಿದ್ದಾರೆ. ನಾನಿಲ್ಲ ಅಂದಿಲ್ಲ. ನನಗೆ ಏನು ನಡೆಸ್ಕೊಂಡಿದ್ದಾರೆ, ಏನು ತೋರಿಸ್ಕೊಂಡಿದ್ದಾರೆ? ಒಬ್ಬ MLA ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿ ತನಕ ತಗೊಂಡೋಗಿದ್ದಾರೆ ಅಲ್ವಾ? ದೇವೇಗೌಡರಿಗೆ ಅರ್ಥ ಆಗಿದೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವ್ರ ಜೊತೆ ಬಂದಿದ್ದಾರೆ, ಹೊಗಳ್ತಾ ಇದ್ದಾರೆ. ಅನೇಕ ವಿದೇಶಿಗಳು ಕೂಡ, ಅನೇಕ ರಾಷ್ಟ್ರದವರು ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಬರಲೇಬೇಡಿ, ನಿಮಗೆ ವೀಸಾನೇ ಕೊಡಲ್ಲ ಅಂತ ಹೇಳಿದಂತ ರಾಷ್ಟ್ರಗಳು ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಅವರು ಸ್ವಾಗತ ಮಾಡ್ತಿದ್ದಾರೆ. ವಿಶ್ವದಲ್ಲೇ ಪರಿವರ್ತನೆ ಆಗಿರೋ ಸಂದರ್ಭದಲ್ಲಿ ದೇವೇಗೌಡರು ಪರಿವರ್ತನೆ ಆಗಿದೆ, ತಪ್ಪೇನಿದೆ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.